ಈಗ ನಾನು ಹೇಳಿದೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ಇದೆಯಲ್ಲ ರಿಪೋರ್ಟ್ ಅದನ್ನ ನೋಡಲಿ ಯಾರ ಕಾಲದಲ್ಲಿ ಎಷ್ಟೆಷ್ಟಾಗಿದ್ದಾವೆ ಅಂತ. ಸುಮ್ಮನೆ ಬಿಜೆಪಿ ಅವರು ರಾಜಕೀಯಕ್ಕೆ ಮಾಡಿದ್ರೆ ನಾವು ನೋಡಿ ಯಾರ ಮೇಲೆ ದೌರ್ಜನ್ಯ ಆದರೂ ಕೂಡ ಮಹಿಳೆಯರು ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ಈಗ ಈ ಕೇಸ್ನಲ್ಲೂ ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ, ಕಾನೂನು ಕ್ರಮ ತಗೊಳ್ತೀವಿ, ಏನೇನು ತಗೋಬೇಕು ಅವೆಲ್ಲ ತಗೊಳ್ತೀವಿ, ಅವ್ರಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಲೋಕಸಭಾ ಚುನಾವಣೆಗೆ ಇದು ಅಮಾನವೀಯವಾದಂಥ ಘಟನೆ, ಇನ್ಹ್ಯೂಮನ್ ಇನ್ಸಿಡೆಂಟ್. ನಾಗರಿಕ ಸಮಾಜದಲ್ಲಿ ಇಂಥವೆಲ್ಲ ನಡೀಬಾರದು. ನಾವು ಅದಕ್ಕೋಸ್ಕರ ಈಗ ಇಂತಹ ನಾಗರಿಕ ಸಮಾಜದಲ್ಲಿ ಇಂಥ ಘಟನೆಗಳು ನಡೆದರೆ ಈ ಕಾಲದಲ್ಲೂ ಕೂಡ ಬೆತ್ತಲೆ ಮಾಡೋದು, ಕಟ್ಟಾಕ್ಬಿಟ್ಟು ಒಡೆಯೋದು, ಈ ಥರದವೆಲ್ಲ ನಡೆದರೆ ನಾನು ಇದನ್ನ ತೀವ್ರವಾಗಿ ಖಂಡಿಸ್ತೀನಿ. ಮತ್ತೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ಈಗ ನಾನು ಹೇಳಿದೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ಇದೆಯಲ್ಲ ರಿಪೋರ್ಟ್ ಅದನ್ನ ನೋಡಲಿ ಯಾರ ಕಾಲದಲ್ಲಿ ಎಷ್ಟೆಷ್ಟಾಗಿದ್ದಾವೆ ಅಂತ. ಸುಮ್ಮನೆ ಬಿಜೆಪಿ ಅವರು ರಾಜಕೀಯಕ್ಕೆ ಮಾಡಿದ್ರೆ ನಾವು ನೋಡಿ ಯಾರ ಮೇಲೆ ದೌರ್ಜನ್ಯ ಆದರೂ ಕೂಡ ಮಹಿಳೆಯರು ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ಈಗ ಈ ಕೇಸ್ನಲ್ಲೂ ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ, ಕಾನೂನು ಕ್ರಮ ತಗೊಳ್ತೀವಿ, ಏನೇನು ತಗೋಬೇಕು ಅವೆಲ್ಲ ತಗೊಳ್ತೀವಿ, ಅವ್ರಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಲೋಕಸಭಾ ಚುನಾವಣೆಗೆ ಇದು ಅಮಾನವೀಯವಾದಂಥ ಘಟನೆ, ಇನ್ಹ್ಯೂಮನ್ ಇನ್ಸಿಡೆಂಟ್. ನಾಗರಿಕ ಸಮಾಜದಲ್ಲಿ ಇಂಥವೆಲ್ಲ ನಡೀಬಾರದು. ನಾವು ಅದಕ್ಕೋಸ್ಕರ ಈಗ ಇಂತಹ ನಾಗರಿಕ ಸಮಾಜದಲ್ಲಿ ಇಂಥ ಘಟನೆಗಳು ನಡೆದರೆ ಈ ಕಾಲದಲ್ಲೂ ಕೂಡ ಬೆತ್ತಲೆ ಮಾಡೋದು, ಕಟ್ಟಾಕ್ಬಿಟ್ಟು ಒಡೆಯೋದು, ಈ ಥರದವೆಲ್ಲ ನಡೆದರೆ ನಾನು ಇದನ್ನ ತೀವ್ರವಾಗಿ ಖಂಡಿಸ್ತೀನಿ. ಮತ್ತೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ.